ಮಾಡುವಂಥವ್ರು ತಪ್ಪು ಮಾಡುವಂಥವ್ರು ತಮ್ಗೆ ಗೊತ್ತಿಲ್ಲ, ಜಗತ್ನವನ್ನು ನೋಡ್ತಿಲ್ಲ ಅಂತ ಮಾಡ್ತಾನೆ ಇರ್ತಾರೆ. ಆದರೆ ಕೆಲವೊಂದು ಕಣ್ಣುಗಳು ಅವುಗಳನ್ನು ಹಿಂಬಾಲಿಸ್ತಾನೇ ಇರ್ತವೆ ಕ್ಯಾಮ್ರಾ ಮುಖಾಂತರ. ಕೆಲವರು ವಸ್ತುಗಳು ಕಳ್ಕೊಂಡಿರ್ತಾರೆ, ಕ್ಷಣ ಮಾತ್ರದಲ್ಲ ವಸ್ತುಗಳು ಸಿಗ್ತವೆ. ಕಾರಣ ಏನು ಅಂತಂದ್ರೆ ಇವರ ಕೆಲಸ ಕಾರ್ಯಗಳು. ಹಾಗಾದ್ರೆ ಅವರ ಕೆಲಸ ಕಾರ್ಯಗಳು ಯಾವ ರೀತಿ ಇರುತ್ತೆ ಬನ್ನಿ ಹಾಗಾದ್ರೆ ನೋಡೋಣ. ಅದು 2023 ಅಕ್ಟೋಬರ್. ಬೆಂಗಳೂರಿನ ಮೆಡಿಕಲ್ ಶಾಪ್ಗಳಿಗೆ ಕಾಲಿಡುತ್ತಿದ್ದ ಆತ ವ್ಯಾಪಾರಿಗಳನ್ನು ಬೆದರಿಸಿ ಹಣ ದೋಚುತ್ತಿದ್ದ. ಯಾರಿಗೂ ತನ್ನ ಕೃತ್ಯದ ಸುಳಿವೇ ಇಲ್ಲ ಎಂದು ಭಾವಿಸಿದ್ದ. ಆದರೆ ಆತನ ಸುಳಿವು ಸಿಕ್ಕು ಬಂಧನವೂ ಆಗಿದೆ. ಮತ್ತೊಂದು ಪ್ರಕರಣದಲ್ಲಿ ಮಾಲ್ಡೀವ್ಸ್ನಿಂದ ಬೆಂಗಳೂರಿಗೆ ಬಂದಿದ್ದ ಪ್ರವಾಸಿಯೊಬ್ಬರು ಆಟೋದಲ್ಲಿ ತನ್ನ ಬ್ಯಾಗ್ ಮರೆತಿದ್ರು. ಬ್ಯಾಗ್ನಲ್ಲಿ ಪಾಸ್ಪೋರ್ಟ್, ಹಣ, ಲ್ಯಾಪ್ಟಾಪ್ ಇತ್ತು. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿದ್ದ ವ್ಯಕ್ತಿಗೆ ಕೆಲವೇ ನಿಮಿಷಗಳಲ್ಲಿ ಬ್ಯಾಗ್ ವಾಪಸ್ ಸಿಕ್ಕಿತ್ತು. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಇಂಥ ಚಮತ್ಕಾರಗಳ ಹಿಂದಿರುವ ಶಕ್ತಿ ಅತ್ಯಾಧುನಿಕ ಕಮಾಂಡ್ ಕಂಟ್ರೋಲ್ ಸೆಂಟರ್. ಕಳೆದ ವರ್ಷ 14 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಈ ಸೆಂಟರ್ನಲ್ಲಿ ಪೊಲೀಸ್ ಸಹಾಯವಾಣಿ, ನಮ್ಮ 112, ಸಿಸಿಟಿವಿ ಮಾನಿಟರಿಂಗ್, ಹೊಯ್ಸಳ ಕಮಾಂಡ್ ಮತ್ತು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ವಿಭಾಗಗಳಿವೆ. ನಮಸ್ತೆ, ನಮ್ಮ 112 ಹೇಳಿ ಹೇಗೆ ಸಹಾಯ ಮಾಡಲಿ? ಇಲ್ಲಿನ ಸಿಬ್ಬಂದಿ ಬೆಂಗಳೂರಿನಾದ್ಯಂತ ಅಳವಡಿಸಲಾಗಿರುವ 7500 ಸೆಕ್ಯೂರಿಟಿ ಕ್ಯಾಮೆರಾಗಳನ್ನು ಮಾನಿಟರ್ ಮಾಡ್ತಾರೆ. ಅನುಮಾನಾಸ್ಪದ ದೃಶ್ಯ ಕಂಡ್ರೆ ತಕ್ಷಣ ಪೊಲೀಸರಿಗೆ ತಿಳಿಸುತ್ತಾರೆ. 112ಗೆ ಬರುವ ದೂರುಗಳ ಕುರಿತು ಪೊಲೀಸರಿಗೆ ಮಾಹಿತಿ ರವಾನಿಸ್ತಾರೆ. ಬೆಂಗಳೂರಿನಲ್ಲಿ ಕಮಾಂಡ್ ಸೆಂಟರ್ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿ ERSS 112 ಕರ್ನಾಟಕದಾದ್ಯಂತ ಕೆಲಸ ಮಾಡುತ್ತೆ. ERSS 112ಗೆ ಬಂದಿದ್ದ ಒಂದು ಫೋನ್ ಕರೆಯಿಂದ ಹಾವೇರಿ ಹರಿಕಟ್ಟೆ ತಾಂಡ್ಯದಲ್ಲಿ ಬಲವಂತವಾಗಿ ನಡೆಯುತ್ತಿದ್ದ ಬಾಲ್ಯ ವಿವಾಹವನ್ನು ವೈರಸ್ ಸಿಬ್ಬಂದಿ ಅರ್ಜುನ್ ಶಂಕರ್ ನೆಲ್ಲೂರ ಮತ್ತು 112 ವಾಹನದ ಪೊಲೀಸ್ ಅಧಿಕಾರಿ ರವಿಚಂದ್ರ ಹನುಮಂತ ಹಳಗೇರಿ ತಂಡ ತಡೆದು ಬಾಲಕಿಯ ಬದುಕಿಗೆ ಹೊಸ ಜೀವನ ಕಲ್ಪಿಸುವ ದಾರಿ ತೋರಿಸಿದ್ದಾರೆ. ಹೀಗೆ ಆರೋಪಿಗಳ ಬಂಧನ, ಬಾಲ್ಯ ವಿವಾಹ ತಡೆ, ವಸ್ತುಗಳನ್ನು ಕಳೆದುಕೊಂಡವರಿಗೆ ನೆರವು, ಮಹಿಳೆಯರ ರಕ್ಷಣೆ ಸೇರಿದಂತೆ ಹಲವು ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ನ 112 ತಂಡಕ್ಕೆ TV9 ಸೆಲ್ಯೂಟ್. ಇವ್ರನ್ನ ಸನ್ಮಾನಿಸೋದಿಕ್ಕೆ, ಗೌರವಿಸೋದಿಕ್ಕೆ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಿತ್ರನಟ ಅಜಯ್ ರಾವ್ ಹಾಗೆ ಬೆಂಗಳೂರು ಟ್ರಾಫಿಕ್ ಕಮಿಷನರ್ MN ಅನುಚೇತ್ IPS ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಮೇಧಾ S ಕಿರಣ್ ಶೆಟ್ಟಿ, ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಟ್ರಾವೆಲ್ ಮಾರ್ಟ್, ನಿಮ್ಮ ಅಲ್ಟಿಮೇಟ್ ಟ್ರಾವೆಲ್ ಫ್ರೆಂಡ್ ಸಂಸ್ಥೆಯ ಫೌಂಡರ್ ಅಂಡ್ ಡೈರೆಕ್ಟರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಈ ಗೌರವವನ್ನು ಸ್ವೀಕರಿಸೋದಕ್ಕೆ ಹಾವೇರಿ ಜಿಲ್ಲೆಯ ವೈರ್ಲೆಸ್ ಪೊಲೀಸ್ ಕಾನ್ಸ್ಟೇಬಲ್ ಅರ್ಜುನ್ ಶಂಕರ್ ನೆಲ್ಲೂರ ಅವರು ವೇದಿಕೆ ಮೇಲೆ ಬರಬೇಕು. ಜೊತೆಗೆ ಹಾವೇರಿ ಜಿಲ್ಲೆ 112 ಪೊಲೀಸ್ ಕಾನ್ಸ್ಟೇಬಲ್ ರವಿಚಂದ್ರ ಹನುಮಂತ್ ಹಳಗೇರಿ ಅವರು, ಬೆಂಗಳೂರು ಕಮಾಂಡ್ ಸೆಂಟರ್ನ ಕುಮಾರ್ ಜೆ ಹಾಗೆ ಬೆಂಗಳೂರು ಕಮಾಂಡ್ ಸೆಂಟರ್ನ ಲಕ್ಷ್ಮೀ ಬಿ ಅಕ್ಕಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸ್ಪರ್ಶ್ ಮಸಾಲಾ ಅವರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಪೊಲೀಸ್ ಪಾತ್ರ ಮಾಡಬೇಕು ಅಥವಾ ಪೊಲೀಸ್ ಕ್ಯಾರೆಕ್ಟರ್ ಇಟ್ಕೊಂಡು ಸಿನಿಮಾ ನಿರ್ದೇಶನ ಮಾಡಬೇಕು ಅನ್ನೋದು ಪ್ರತಿಯೊಬ್ಬನಿಗೂ ಇರತಕ್ಕಂಥ ಒಂದು ಆಸೆ ಅದು. ಬಟ್ ನನಗೆ ಪಾತ್ರ ಮಾತ್ರ ಅಲ್ಲದೆ ಚಿಕ್ಕವನಿದ್ದಾಗ ಸಿನಿಮಾ ನಟ ಆಗೋಕ್ಕೂ ಮುಂಚೆ ಇದ್ದಂಥ ಆಸೆ ಏನಂದರೆ ನಾನು ಪೊಲೀಸ್ ಆಗಬೇಕು ಅಂತ. ಅದು ಗೊತ್ತಿಲ್ಲ, ಅದು ಡೆಸ್ಟಿನಿ ಅಂತಾರಲ್ಲ, ಅದು ತೊಗೊಂಡು ಬಂದು ಸಿನಿಮಾದಲ್ಲಿ ನಿಲ್ಲಿಸ್ತು. ಹಿಂದಿಂದು VT ನೋಡಿದಾಗೂ ಮತ್ತು ಈಗ ನೋಡಿದಾಗ್ಲೂ ನನಗೆ ಹೆಣ್ಮಕ್ಳಿಗೆ ಏನಾದರೂ ಆಗಿದೆ ಅಂತಂದಾಗ ನನಗೆ ಫಸ್ಟ್ ಬರೋದು ನನಗೆ ನನ್ನ ಮಗಳು ನೆನಪಾಗ್ತಾಳೆ. ಯಾವಾಗಲೂ ನನಗೊಂದು ಪುಟಾಣಿ ಮಗಳಿದ್ದಾಳೆ, 5 ವರ್ಷದ ಮಗಳು. ಇವಾಗ ಸ್ಕೂಲಿಗೆ ಹೋಗ್ತಾಳೆ ಅಂತಂದರೆ ಅಥವಾ ಎಲ್ಲೇ ಹೊರಗಡೆ ಹೋಗಿದ್ದಾರೆ ನನ್ನ ಹೆಂಡತಿ ಆಗಲಿ ಮಗಳಾಗಲಿ ಇಲ್ಲಿ ಹೊಡ್ಕೊಳ್ತಾ ಇರತ್ತೆ. ಬಟ್ ಈ ಥರದ್ದು VT ನೋಡಿದಾಗ ಆ್ಯಂಡ್ ಇಷ್ಟೊಂದು ಡಿಸಿಪ್ಲಿನ್ಡ್ ನಮ್ಮ ಪೊಲೀಸ್ ಪವರ್ ನೋಡಿದಾಗ ಸಮಾಧಾನ ಆಗುತ್ತೆ. ಹೌದಪ್ಪ, ವಿ ಆರ್ ಸೇಫ್, ಓಡಾಡ್ಕೊಂಡಿರಲಿ ನಮ್ಮ ಮಕ್ಕಳು ಅಂತ. ಲೆಟ್ಸ್ ಜಾಯಿನ್ ಹ್ಯಾಂಡ್ ಇನ್ ಹ್ಯಾಂಡ್, ಪೊಲೀಸ್, ಸಿನಿಮಾ, ಸಿವಿಲಿಯನ್ಸ್, ಎವ್ರಿಬಡಿ, ವಿ ಆರ್ ಆಲ್ ಪವರ್ಫುಲ್ ಮೀಡಿಯಾ. ಎಲ್ಲರೂ ಲೆಟ್ಸ್ ವಾಕ್ ಇನ್ ಹ್ಯಾಂಡ್. ಅನಿಸಿಕೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ TV9 ಸಂಸ್ಥೆಗೆ ನಮ್ಮ ಇಲಾಖೆ ಪರವಾಗಿ ಕೃತಜ್ಞತೆ ಅರ್ಪಿಸ್ತೇನೆ. ಇದೊಂದು ವೇದಿಕೆ ಪೊಲೀಸ್ ಬಗ್ಗೆ ಹೇಳೋದಕ್ಕೆ, ಒಳ್ಳೆ ಕೆಲಸ ಮಾಡಿರೋದಕ್ಕೆ. ಯಾಕಂದರೆ ಹೆಚ್ಚಾಗಿ ನಾವು ಬರೀ ಕ್ರೈಮ್ ಇದರಲ್ಲೇ ನೋಡ್ತಾ ಇರ್ತೀವಿ ಪೊಲೀಸ್, ಬಟ್ ಅದು ಅಲ್ಲದೇನೂ ಕೂಡ ಹಲವಾರು ವಿಭಾಗಗಳಿದ್ದಾವೆ. ಡೈಲ್ 112 ಇದೆ, ಟ್ರಾಫಿಕ್ ಇದೆ, ಇತ್ಯಾದಿ ಇದೆ. ಅದ್ರ ಬಗ್ಗೆನೂ ಪ್ರಚಾರ ಆಗಬೇಕು. ಯಾಕಂದ್ರೆ ಅಲ್ಲೂ ಅತ್ಯುತ್ತಮವಾದಂಥ ಕೆಲಸಗಳು ನಡೀತಾ ಇದೆ. ಆದ್ದರಿಂದ ತಾವು ಅದನ್ನು ಇವತ್ತು ಅವರ ಪ್ರತಿಭೆಯನ್ನು ತಾವು ಇವತ್ತು ತೋರಿಸಿದ್ದೀರ.
ಅದಕ್ಕೆ ನನ್ನ ಪರವಾಗಿ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಯಾರು ರಕ್ಷಕರ ಮುಖವಾಡ ಹಾಕೊಂಡಿದ್ರು ಅವರೇ ಭಕ್ಷಕರಾದಂತಹ ಒಂದು ಕಥೆ. ಇಲ್ಲಿ ರಕ್ಷಣೆ ಮಾಡಬೇಕಾದವನೇ ಪ್ರಾಣ ತೆಗೆದಂತಹ ಸಂದರ್ಭದಲ್ಲಿ ಉಳಿದಂತಹ ಆರಕ್ಷಕರಿದಾರಲ್ಲ ಅವರು ಆ ಪ್ರಕರಣವನ್ನ ಭೇದಿಸಿದಂತಹ ರೀತಿ ಇದೆಯಲ್ಲ ನಿಜಕ್ಕೂ ಅತ್ಯಂತ ರೋಚಕ. ಯಾವ ಸಿನಿಮಾಗೂ ಕಡಿಮೆ ಇಲ್ಲದಿರುವಂತಹ ರೀತಿಯ ಸಿನಿಮೆಯ ಮಾದರಿಯ ಒಂದು ಕಾರ್ಯಾಚರಣೆಯ ಸ್ಟೋರಿ. ಅದನ್ನ ಭೇದಿಸಿದವರು ಮೈಸೂರು ಪೊಲೀಸರು. ಹಾಗಾದ್ರೆ ಹೇಗಿತ್ತು ಅವರ ಕಾರ್ಯಾಚರಣೆ, ಏನದು ಪ್ರಕರಣ ನೋಡೋಣ ಬನ್ನಿ. ಅದು 2023 ಜುಲೈ. ಮೈಸೂರಿನ ಪ್ರತಿಭಾವಂತ ಮಹಿಳಾ ಟೆಕ್ಕಿ ನೂರಾರು ಕನಸು ಕಟ್ಟಿಕೊಂಡು ಜರ್ಮನಿಗೆ ಹಾರಲು ಸಜ್ಜಾಗಿದ್ರು. ಅದಕ್ಕೂ ಮೊದಲೇ ಟೆಕ್ಕಿ ತಂದೆ ಕೊಲೆಯಾಗಿದ್ದು. ನಿವೃತ್ತ ಶಿಕ್ಷಕ ನಾಗರಾಜ್ ಅವರನ್ನ ಕತ್ತು ಕೊಯ್ದು ಹತ್ಯೆ ಮಾಡಲಾಗಿತ್ತು. ಮೃತದೇಹ ಸಿಕ್ಕ ಸ್ಥಳದಲ್ಲಿ ಯಾವುದೇ ಸಾಕ್ಷ್ಯ ಇರಲಿಲ್ಲ. ಹಂತಕ ಮೊಬೈಲ್ ಸಹ ಬಳಸಿರಲಿಲ್ಲ. ತನಿಖೆಯ ಒಳಸುಳಿವನ್ನ ತಿಳಿದಿದ್ದ ಕೊಲೆಗಾರ ಪಕ್ಕಾ ಪ್ಲಾನ್ ಮಾಡಿ ಯಾವುದೇ ಸಾಕ್ಷ್ಯ ಸಿಗದಂತೆ ಕೊಲೆ ಮಾಡಿದ್ದ. ಹಂತಕನ ಹೆಡೆಮುರಿ ಕಟ್ಟಲು ಮೈಸೂರು ಪೊಲೀಸರ 4 ವಿಶೇಷ ತಂಡ ರಚನೆಯಾದವು. ಅಚ್ಚರಿ ಅಂದ್ರೆ ಈ ತಂಡಗಳಿಗೆ ಅದೊಬ್ಬ ಸಹಕಾರ ನೀಡ್ತಿದ್ದ. ಆತ ಮೈಸೂರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಪೇದೆ ಮಹೇಶ್. ಪೊಲೀಸರು ಅನುಮಾನ ಬಂದ 50 ಜನರನ್ನ ವಿಚಾರಣೆ ಮಾಡಿದ್ರು. ಎಲ್ಲರೂ ಒಂದೇ ರೀತಿ ಉತ್ತರಿಸಿದ್ರು. ಎಲ್ಲರ ಮೊಬೈಲ್ನಲ್ಲೂ ಡೇಟಾ ಡಿಲೀಟ್ ಆಗಿತ್ತು. ಅನುಮಾನಗೊಂಡ ಪೊಲೀಸರು ಹಿಂದೆ ಕರೆಸಿದ್ದವರನ್ನೇ ಮತ್ತೆ ವಿಚಾರಿಸಿದ್ರು. ಆಗ ಹೊರಬಿದ್ದ ಹೆಸರೇ ಈ ಮಹೇಶ್. ತಮ್ಮ ಜೊತೆಗೆ ಓಡಾಡುತ್ತಿದ್ದ ಕಳ್ಳ ಪೊಲೀಸ್ ಮಹೇಶ್ನನ್ನೇ ಹಿಡಿದು ಪೊಲೀಸ್ ಭಾಷೆಯಲ್ಲಿ ಕೇಳಿದಾಗ ಹೊರಬಿದ್ದಿದ್ದು ನಿವೃತ್ತ ಶಿಕ್ಷಕ ನಾಗರಾಜ್ ಹತ್ಯೆ ಸತ್ಯ. ಈ ಮಹೇಶ್ ನಾಗರಾಜ್ ಅವರ ಸಂಬಂಧಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ನಾಗರಾಜ್ ಮಗಳ ಮೇಲೆ ಕಣ್ಣು ಹಾಕಿದ್ದ. ತನಗೆ ಮದುವೆಯಾಗಿ ಮಕ್ಕಳಿದ್ರೂ ಹಿಂದೆ ಬಿದ್ದಿದ್ದ. ಟೆಕ್ಕಿಗಾಗಿ ಅಸ್ಸಾಂ ತನಕ ಹೋಗಿ ಮಾಟ ಮಂತ್ರ ಮಾಡಿಸಿದ್ದ. ಆಕೆ ಜರ್ಮನಿಗೆ ಹೊರಟಾಗ ಹತಾಶನಾಗಿದ್ದ. ವಿದೇಶಕ್ಕೆ ಹೋಗದಂತೆ ತಡೆಯಲು ತಂದೆ ನಾಗರಾಜ್ ಹತ್ಯೆ ಮಾಡಿದ್ದ. ಬಳಿಕ ಸಾಕ್ಷ್ಯ ನಾಶ ಮಾಡಿ ಚಾಪೆ ಕೆಳಗೆ ನುಸುಳಿದ್ದ. ಆದರೆ ರಂಗೋಲಿ ಕೆಳಗಡೆ ನುಸುಳಿ ಮಹೇಶ್ನನ್ನ ಹಿಡಿದ ಮೈಸೂರು ಪೊಲೀಸರಿಗೆ TV9 ಸೆಲ್ಯೂಟ್. ಅಪರೂಪದ ಸಾಧನೆ ಮಾಡಿದಂತಹ ಪೊಲೀಸ್ ತಂಡ ಮೈಸೂರು ಪೊಲೀಸ್ ತಂಡವನ್ನ ಸನ್ಮಾನಿಸೋದಕ್ಕೆ ಗೌರವಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು, ಹಾಗೆ TV9 ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಶ್ರೀ ರಾಹುಲ್ ಚೌಧರಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ TV9 ಸಲ್ಯೂಟ್ ಗೌರವ ಸ್ವೀಕರಿಸೋದಕ್ಕೆ ಮೈಸೂರು ಜಿಲ್ಲೆ CN ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್, ಮೈಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸ್ವರ್ಣ, ಮೈಸೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಶಿವನಂಜನ್ ಶೆಟ್ಟಿ, ಹಾಗೆ ವರುಣ ಪೊಲೀಸ್ ಠಾಣೆ PSI ಚೇತನ್ ಹಾಗೂ ವಸಂತ್ ಕುಮಾರ್, ಮೈಸೂರು SP ಕಚೇರಿ ಟೆಕ್ನಿಕಲ್ ಸೆಲ್ ASI ವಸಂತ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಮೊದಲನೇದಾಗಿ ನನಗೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಗೊತ್ತಿರಲಿಲ್ಲ. ಈಗ ತಾವು ತೋರಿಸಿದ ಮೇಲೆ ನಿಜವಾಗ್ಲೂ ಇದೊಂದು ಉತ್ತಮ ಪತ್ತೇದಾರಿಕೆ ಕೆಲಸ ಅಂತ ನಾನು ಭಾವಿಸ್ತೇನೆ. ಅದರಲ್ಲಿಯೂ ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿಯೇ ಇದ್ದುಕೊಂಡು ಈ ರೀತಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಪತ್ತೆ ಹಚ್ಚತಕ್ಕಂಥದ್ದು ಮತ್ತು ಆತನ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಭಾಳಷ್ಟು ಚಾಕಚಕ್ಯತೆಯಿಂದ ಮತ್ತು ಭಾಳಷ್ಟು ವ್ಯವಸ್ಥಿತವಾಗಿ ಕೆಲಸಗಳನ್ನು ಮಾಡಬೇಕಾಗ್ತದೆ. ಆ ಕೆಲಸವನ್ನು ಇವತ್ತು ಮೈಸೂರು ಪೊಲೀಸರು ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಈ ಒಂದು ಕರ್ತವ್ಯವನ್ನು ಗುರುತಿಸಿ ಅವರ ಒಳ್ಳೆಯ ಕೆಲಸವನ್ನು ತಾವು ಏನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ, ಅದಕ್ಕೂ ಕೂಡ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.